ಹಾಯ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಯಮ್ಮಿ ಕಿಚನ್. ಒಂದು ಸ್ಟ್ರಾಂಗ್ ಫಿಲ್ಟರ್ ಕಾಫಿ ಜೊತೆಗೆ ಇವತ್ತಿನ ವಿಡಿಯೋ ಶುರು ಮಾಡೋಣ. ಈಸಿಯಾಗಿ ಸಿಗೋವಂತಹ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನೇ ಬಳಸಿ ಒಂದು ನ್ಯಾಚುರಲ್ ಹರ್ಬಲ್ ಹೇರ್ ವಾಶ್ ಪೌಡರ್ನ ಈ ವಿಡಿಯೋದಲ್ಲಿ ಮಾಡ್ತಾಯಿದ್ದೀನಿ. ಈ ಪೌಡರ್ ಕೂದಲಿನ ಎಷ್ಟೋ ಸಮಸ್ಯೆಗಳನ್ನು ಪರಿಹರಿಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರಿಗೂ ನಾನಾ ರೀತಿಯ ಕಾರಣಗಳಿಂದ ನಾನಾ ರೀತಿಯ ಕೂದಲಿನ ಸಮಸ್ಯೆಗಳು ಬರ್ತಾ ಇದೆ. ಈ ರೀತಿ ಮನೆಯಲ್ಲೇ ಹರ್ಬಲ್ ಪೌಡರ್ನ ತಯಾರಿಸಿ ಬಳಸೋದ್ರಿಂದ ಕೂದಲಿಗೂ ಪೋಷಣೆ ಸಿಗತ್ತೆ. ನಾನಿಲ್ಲಿ ಅರ್ಧ ಕೆಜಿಯಷ್ಟು ಶೀಕಾಕಾಯಿ ತೊಗೊಂಡಿದ್ದೀನಿ. ಇದು ಅಂಟುವಾಳಕಾಯಿ. ಮಿಕ್ಕ ಪದಾರ್ಥಗಳೆಲ್ಲವನ್ನು 100 ಗ್ರಾಮಷ್ಟು ತೊಗೊಂಡ್ರೆ ಸಾಕು. ಇದು ಒಣಗಿದ ನೆಲ್ಲಿಕಾಯಿ. ಇದರ ಪೌಡರ್ ಕೂಡ ಸಿಕ್ಕತ್ತೆ, ಅದನ್ನು ಕೂಡ ಬಳಸಬಹುದು. ಇದು ಒಂದು ರೀತಿಯಲ್ಲಿ ಸೂಪರ್ ಫುಡ್ ಅಂತಲೇ ಹೇಳ್ಬೋದು ಕೂದಲಿಗೆ. ಇವೆಲ್ಲವೂ ಮಾರ್ಕೆಟ್ನಲ್ಲಿ ಈಸಿಯಾಗಿ ಸಿಕ್ಕತ್ತೆ. ಇದು ಆವರಿಕೆ ಹೂವು, ಇದು ಕೂಡ ಒಣಗಿದ ಹೂವು ಸಿಗತ್ತೆ. ಇದು ಒಣಗಿದ ದಾಸವಾಳ, ಇದು ಕೂಡ ಕೂದಲಿಗೆ ನ್ಯಾಚುರಲ್ಲಾಗಿ ಹೊಳಪು ಕೊಡುತ್ತೆ. ಇದು ಲಾವಂಚ ಸ್ಕಿನ್ ಮತ್ತು ಹೇರ್ಗೆ ತುಂಬಾ ಒಳ್ಳೆಯದು. ಇಲ್ಲಿ ಬೇವಿನ ಸೊಪ್ಪು ಮತ್ತು ದಾಸವಾಳದ ಎಲೆಗಳನ್ನು ಕೂಡ ಒಣಗಿಸಿಟ್ಟಿದ್ದೀನಿ. ಇದರ ಜೊತೆಗೆ ಮೆಂತ್ಯ ಮತ್ತು ಅಗಸೆ ಬೀಜನ ಸೇರಿಸಿ 2ರಿಂದ 3 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿಟ್ಕೊಂಡ್ರೆ ತುಂಬ ದಿನ ಬರುತ್ತೆ. ಫ್ಲ್ಯಾಕ್ಸ್ ಸೀಡ್ಸ್ ಅಥವಾ ಅಗಸೆ ಬೀಜ ಮತ್ತು ಮೆಂತ್ಯನ ಸೇರಿಸೋದ್ರಿಂದ ಕೂದಲನ್ನು ಅದು ಸಾಫ್ಟ್ ಮಾಡುತ್ತೆ ಮತ್ತು ಶೈನಿಂಗ್ ಕೊಡುತ್ತೆ ಕೂದಲಿಗೆ. ಈ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಹೇರ್ ವಾಲ್ಯೂಮ್ನ ಜಾಸ್ತಿ ಮಾಡುತ್ತೆ. ಬೇರೆ ಬೇರೆ ಕಾರಣಗಳಿಗೆ ಹೇರ್ ಫಾಲ್ ಆಗುತ್ತೆ, ಸ್ಪ್ಲಿಟ್ ಎಂಡ್ಸ್ ಆಗುತ್ತೆ, ಡ್ಯಾಂಡ್ರಫ್ ಆಗುತ್ತೆ, ಅಲರ್ಜೀಸ್ ಆಗುತ್ತೆ. ಆ ರೀತಿಯ ಎಲ್ಲ ಪ್ರಾಬ್ಲಮ್ಗಳಿಗೆ ಈ ಪೌಡರ್ ಕೂದಲಿಗೆ ಪೋಷಣೆಯನ್ನು ಕೊಡೋದ್ರ ಜೊತೆಗೆ ಕೂದಲನ್ನು ಆರೋಗ್ಯವಾಗಿರಿಸುತ್ತೆ. ಶೀಕಾಕಾಯಿ ಮತ್ತು ಅಂಟುವಾಳಕಾಯಿ ಸ್ಕ್ಯಾಲ್ಪ್ನ ನ್ಯಾಚುರಲ್ಲಾಗಿ ಕ್ಲೀನ್ ಮಾಡುತ್ತೆ. ಸ್ಕ್ಯಾಲ್ಪ್ನಲ್ಲಿ ತುಂಬ ಜಿಡ್ಡಿನಂಶ ಇದ್ರೂ, ಎಣ್ಣೆ ಜಿಡ್ಡಿನಂಶ ಇದ್ರೂ ಅದನ್ನು ತೆಗೆದು ಹಾಕುತ್ತೆ. ನೆಲ್ಲಿಕಾಯಿ ಎಲ್ಲದಕ್ಕೂ ಒಂದು ರೀತಿಯಲ್ಲಿ ಸೂಪರ್ ಫುಡ್ ಅಂತಲೇ ಹೇಳ್ಬೋದು. ಲಾವಂಚ ಅಥವಾ ವೆಟ್ಟಿವೇರ್ ಕೂಡ ಸ್ಕಿನ್ಗೆ ಮತ್ತು ಹೇರ್ಗೆ ತುಂಬಾ ಒಳ್ಳೆಯದು. ದಾಸವಾಳ ಅದು ಕೂಡ ಒಂದು ರೀತಿಯಲ್ಲಿ ಸೂಪರ್ ಫುಡ್ ಅಂತಲೇ ಹೇಳ್ಬೋದು ಕೂದಲಿಗೆ. ದಾಸವಾಳದ ಹೂವು ಮತ್ತು ದಾಸವಾಳದ ಎಲೆ ಎರಡೂ ಕೂಡ ಕೂದಲಿಗೆ ತುಂಬಾ ಒಳ್ಳೆಯದು. ಇದನ್ನು ಪೇಸ್ಟ್ ಮಾಡಿ ಕೂಡ ಹೇರ್ ಪ್ಯಾಕ್ ಮಾಡ್ಕೋಬಹುದು ಅಥವಾ ಎಣ್ಣೆಯಲ್ಲಿ ಬಿಸಿ ಮಾಡಿ ಕೂಡ ಹಚ್ಕೋಬಹುದು. ಅಗಸೆ ಬೀಜ ಕೂದಲನ್ನು ಸಾಫ್ಟ್ ಮಾಡುತ್ತೆ ಮತ್ತು ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ. ಮೆಂತ್ಯದ ಬಗ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಸಾಮಾನ್ಯವಾಗಿ ಕೂದಲಿಗೆ ಅದು ಸಾಕಷ್ಟು ಬೆನಿಫಿಟ್ಸ್ನ ಕೊಡುತ್ತೆ. ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ. ಅದರ ಜೊತೆಗೆ ಹೊಸ ಕೂದಲು ಬೆಳೆಯೋದಕ್ಕೆ ಸಹಕಾರಿಯಾಗತ್ತೆ. ಮೆಂತ್ಯವನ್ನು ರುಬ್ಬಿ ಅದರ ಪೇಸ್ಟನ್ನು ಹೇರ್ ಪ್ಯಾಕ್ ಆಗಿ ಹಾಕ್ಕೊಳ್ಳೋದು ತುಂಬಾ ಒಳ್ಳೆಯದು. ಅದರ ಜೊತೆಗೆ ಎಣ್ಣೆಯಲ್ಲಿ ಹಾಕಿ ಕೂಡ ಅದನ್ನು ಬಿಸಿ ಮಾಡಿಕೊಂಡು ಅದರ ಎಣ್ಣೆಯನ್ನು ಹಚ್ಕೋಬಹುದು. ಹೀಗೆ ಮೆಂತ್ಯ ಒಂದರಿಂದಲೇ ಕೂದಲಿಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಸಿಕ್ಕತ್ತೆ. ಬೇವು ಅಥವಾ ನೀಮ್ ಸ್ಕಿನ್ ಮತ್ತು ಹೇರ್ಗೆ ತುಂಬಾ ಒಳ್ಳೆಯದು. ಯಾವುದೇ ರೀತಿಯ ಅಲರ್ಜಿ ಅಥವಾ ಇಚ್ಚಿಂಗ್ ಆಗೋದು, ಡ್ಯಾಂಡ್ರಫ್, ಈ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಬೇವಿನ ಸೊಪ್ಪು ರಾಮಬಾಣದಂತೆ ಕೆಲಸ ಮಾಡುತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸ್ನ 2 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಅದರ ಪುಡಿ ಇವಾಗ ರೆಡಿಯಾಗಿದೆ. ಈ ಪೌಡರನ್ನು ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲ ಏಜ್ ಗ್ರೂಪ್ಸ್ನವರು ಯೂಸ್ ಮಾಡಬಹುದು. ಒಂದು ಸಲ ಈ ರೀತಿ ಪೌಡರ್ ಮಾಡಿ ಇಟ್ಕೊಂಡ್ರೆ 2-3 ತಿಂಗಳವರೆಗೂ ಬರುತ್ತೆ. ಈ ಪೌಡರ್ನ ಪ್ರತಿದಿನ ಹೇರ್ ವಾಶ್ಗೆ ಯೂಸ್ ಮಾಡಿದ್ರೂ ಏನು ಪ್ರಾಬ್ಲಮ್ ಆಗೋದಿಲ್ಲ. 2ರಿಂದ 3 ಸ್ಪೂನ್ನಷ್ಟು ಈ ಪೌಡರ್ನ ಹಾಕಿ ಈ ರೀತಿ ನೀರಲ್ಲಿ ಮಿಕ್ಸ್ ಮಾಡಿ ಶ್ಯಾಂಪು ಕನ್ಸಿಸ್ಟೆನ್ಸಿಗೆ ಅದನ್ನು ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ಸ್ಕಾಲ್ಪ್ ಕ್ಲೀನ್ ಆಗುತ್ತೆ ಮತ್ತು ಹೊಸ ಕೂದಲ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಹೇರ್ ವಾಲ್ಯೂಮ್ನ ಜಾಸ್ತಿ ಮಾಡುತ್ತೆ. ನಾವು ಈ ರೀತಿ ಮಿಕ್ಸ್ ಮಾಡ್ತಾನೆ ಅದನ್ನು ಟಚ್ ಮಾಡುವಾಗಲೇ ನಮಗದು ಫೀಲ್ ಆಗುತ್ತೆ. ಶ್ಯಾಂಪು ರೀತಿಯಲ್ಲೇ ಕೈಗೆ ಫೀಲ್ ಆಗುತ್ತೆ. ಮಕ್ಕಳಿಗೆ ಹಚ್ಚೋವಾಗ ಕಣ್ಣಿಗೆ ಹೋಗದಂತೆ ಹುಷಾರಾಗಿ ನೋಡಿಕೊಂಡು ಉಪಯೋಗಿಸ್ಬೇಕು. ಮಕ್ಕಳಿಗೆ ಈ ರೀತಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಬಳಸೋದ್ರಿಂದ ಅವ್ರ ಕೂದಲಿನ ಆರೋಗ್ಯ ಚೆನ್ನಾಗಿರುತ್ತೆ. ಬೇಗ ಕೂದಲಿನ ಆರೋಗ್ಯ ಹಾಳಾಗೋದಿಲ್ಲ. ಇವೆಲ್ಲದರ ಪೌಡರ್ ಕೂಡ ಸಿಕ್ಕತ್ತೆ, ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಬಳಸ್ಕೋಬಹುದು. ಆನ್ಲೈನ್ನಲ್ಲಿ ಸೂಪರ್ ಮಾರ್ಕೆಟ್ಗಳಲ್ಲಿ ಎಲ್ಲ ಕಡೆ ಇಂಗ್ರೀಡಿಯೆಂಟ್ಸ್ ಸಿಕ್ಕತ್ತೆ. ಈ ರೀತಿ
ಮನೆಯಲ್ಲೇ ನ್ಯಾಚುರಲ್ ಆಗಿ ಪೌಡರ್ನ ತಯಾರಿಸಿ ಬಳಸೋದ್ರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಸಿಕ್ಕತ್ತೆ. ಕೂದಲಿಗೆ ಪೋಷಣೆಯನ್ನು ಕೊಡೋದ್ರ ಜೊತೆಗೆ ಹೊಸ ಕೂದಲ ಬೆಳವಣಿಗೆಗೆ ಸಹಕಾರಿಯಾಗತ್ತೆ. ಇದನ್ನು ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಆರೋಗ್ಯವಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.